ಮುಖ್ಯಸ್ಥರು ಹಾಗೂ ಮುಖ್ಯ ಕಾರ್ಯದರ್ಶಿಗಳು ಎಲ್ಲರ ಜೊತೆಗೆ ಸಭೆಯನ್ನು ಮಾಡಿದ್ದಾರೆ. ಸಭೆ ಮುಖ್ಯ ಉದ್ದೇಶ ಈಗಾಗಲೇ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ವಾಡಿಕೆಗಿಂತ 22% ಹೆಚ್ಚು ಮಳೆ ಆಗಿದೆ. ಈ ತಿಂಗಳಿನಿಂದ ಮುಂದಿನ ತಿಂಗಳು ಸೆಪ್ಟೆಂಬರ್ ಕೊನೆಯವರೆಗೆ ಸಹ ವಾಡಿಕೆಗಿಂತ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ಹವಾಮಾನ ಇಲಾಖೆಯಿಂದ ಇದೆ. ಅದರಲ್ಲೂ ಕೂಡ ಈ ಬರುವ ಒಂದು ವಾರದಲ್ಲಿ ಬಯಲುಸೀಮೆ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಕೆಲವು ಭಾಗಗಳು ಮತ್ತು 21ನೇ ತಾರೀಕಿನ ನಂತರ ಕಾವೇರಿ, ತುಂಗಭದ್ರಾ ಮತ್ತು ಕೃಷ್ಣಾ ಜಲಾನಯನ ಪ್ರದೇಶದಲ್ಲೂ ಕೂಡ ವಾಡಿಕೆಗಿಂತ ಹೆಚ್ಚು ಮಳೆ ಆಗುವ ಮುನ್ಸೂಚನೆಗಳಿದ್ದಾವೆ, ಕರಾವಳಿ ಪ್ರದೇಶಗಳನ್ನು ಸಹ ಒಳಗೊಂಡು. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿರೋದು ಬಹಳ ಮುಖ್ಯ ಇದೆ. ಆ ಉದ್ದೇಶದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆ ಎಲ್ಲ ಇಲಾಖೆಗಳ ಮುಖ್ಯಸ್ಥರನ್ನ ಕರೆಸಿ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಬಹಳ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಜಲಾಶಯಗಳಲ್ಲಿ ಬಹುತೇಕ ಈಗಾಗಲೇ ನೀರು ತುಂಬಿದೆ. ಮತ್ತೆ ಮಳೆ ಆರಂಭ ಆದರೆ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗುತ್ತೆ. ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗೋದಕ್ಕೆ ಮೊದಲೇ ಜಲಾಶಯಗಳಿಂದ ಒಂದು ಕಂಟ್ರೋಲ್ಡ್ ಆಗಿ ನೀರನ್ನ ಬಿಡುಗಡೆ ಮಾಡಬೇಕು. ಒಂದೇ ಬಾರಿ ಎಲ್ಲ ಜಲಾಶಯ ತುಂಬಿದ ತಕ್ಷಣ ನೀರನ್ನ ಬಿಟ್ಟರೆ ಕೆಳಗಿನ ಪ್ರದೇಶಗಳಲ್ಲಿ ಮಳೆ ನೀರು ನುಗ್ಗುವಂತಹದ್ದು ಆಗುತ್ತೆ. ಅದನ್ನ ತಡೆಗಟ್ಟಲಿಕ್ಕೆ ಸ್ವಲ್ಪ ಜಲಾಶಯಗಳಲ್ಲಿ ಅಡ್ವಾನ್ಸ್ ಆಗಿ ನೀರನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು. ಎರಡನೇದು, ಬೆಂಗಳೂರು ಮತ್ತು ಕರ್ನಾಟಕದ ಎಲ್ಲ ನಗರ ಪ್ರದೇಶಗಳಲ್ಲಿ ಕಾಲುವೆ, ರಸ್ತೆಗಳಲ್ಲಿ ನೀರು ನಿಲ್ಲುವಂತಹದ್ದು, ನೀರು ನುಗ್ಗುವಂತಹದ್ದು, ಇದನ್ನ ತಡೆಗಟ್ಟೋದಕ್ಕೆ ತತ್ಕ್ಷಣ ಈಗಲೇ ಪರಿಹಾರ ಕ್ರಮಗಳನ್ನು ಎಲ್ಲ ನಗರ ಪ್ರದೇಶಗಳಲ್ಲೂ ಕೂಡ ತೆಗೆದುಕೊಳ್ಬೇಕು ಅಂತ ಆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗೆ ನೀರಿಗೆ ಜನ ಇಳಿಯುವಂತಹದ್ದು, ಸುಮಾರು ಕಡೆ ಈಗ ನೀರಿಗೆ ಇಳಿದು 21 ಜನ ಈ ಮುಂಗಾರು ಹಂಗಾಮಿನಲ್ಲಿ ಇಲ್ಲಿವರೆಗೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆಯವರು, ಗ್ರಾಮ ಪಂಚಾಯಿತಿಗಳು ಮತ್ತು ಕಂದಾಯ ಇಲಾಖೆಯವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಅನಗತ್ಯವಾಗಿ ಬೇಜವಾಬ್ದಾರಿಯಿಂದ ಕೆಲವು ಕಡೆ ನೀರಿಗೆ ಇಳಿಯುವಂತಹದನ್ನ ತಡೆಗಟ್ಟಬೇಕು. ಯಾರಾದರೂ ಜನ ಅಧಿಕಾರಿಗಳ ಮಾತಿಗೆ ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಕಾನೂನಿನ ಕ್ರಮವನ್ನು ಜರುಗಿಸಬೇಕು. ಜನ ಅನಗತ್ಯವಾಗಿ ನೀರಿಗೆ ಇಳಿಯುವಂತಹದ್ದು, ಪ್ರವಾಹ ಇರುವಂತಹ ಸಂದರ್ಭದಲ್ಲಿ ತಪ್ಪಿಸಬೇಕು. ಹಾಗೂ ಮುಂದುವರೆದು ಸುಮಾರು ಕಡೆ ಮನೆಗಳು ಗುರುತಿಸಿ ಅಲ್ಲಿ ಜನ ಈ ಮಳೆ ಸಂದರ್ಭದಲ್ಲಿ ವಾಸ ಮಾಡೋದಕ್ಕೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಶಿಥಿಲವಾಗಿರ್ತಕ್ಕಂಥ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥದನ್ನ ತಪ್ಪಿಸಬೇಕು ಅನ್ನುವಂಥದ್ದು. ಹಾಗೆ ಮುಂದುವರೆದು ಸುಮಾರು ಕಡೆ ಶಾಲೆಗಳು ಮತ್ತು ಅಂಗನವಾಡಿ ಕಟ್ಟಡಗಳು ಶಿಥಿಲವಾಗಿದ್ದಾವೆ. ಯಾವುಗಳು ಮಳೆಯಿಂದ ನಾಳೆ ಕುಸಿತಕ್ಕೆ ಒಳಗಾಗಬಹುದು ಅನ್ನುವಂಥ ಕಟ್ಟಡಗಳನ್ನು ಗುರುತಿಸಿ ಅಲ್ಲಿ ಶಾಲೆಗೆ, ಅಂಗನವಾಡಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಹಾಗೆ ಜಿಲ್ಲಾ ಪಂಚಾಯತ್ ಮತ್ತು PWD ಅವರು ಯಾವುದಾದ್ರೂ ರಸ್ತೆಗಳು ಮತ್ತೆ ಸೇತುವೆಗಳು ಅವುಗಳನ್ನ ಇನ್ನೊಮ್ಮೆ, ಈಗ ಆಲ್ರೆಡಿ ಅವರು ಎವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ನಾಳೆ ಮಳೆಯಿಂದ ಕುಸಿತ ಅಥವಾ ಸೇತುವೆ ಬಿದ್ದೋಗಬಹುದು ಅಂತಿದ್ರೆ ಮತ್ತೊಂದು ಬಾರಿ ಫಿಟ್ನೆಸ್ ಟೆಸ್ಟ್ ಅನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಸಣ್ಣ ನೀರಾವರಿ ಇಲಾಖೆಯವರು ನೀರು ಬಂದು ಕೆರೆಗಳು ಕೆಲವೊಂದು ಬಾರಿ ಕಿತ್ತು ಹೋಗುವಂತ ಸಾಧ್ಯತೆ ಇರ್ತವೆ, ಅವುಗಳನ್ನ ಎಲ್ಲ ಕಡೆ ಸೇಫ್ಟಿ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಒಟ್ಟಾರೆ ಗ್ರಾಮ ಪಂಚಾಯಿತಿ, ಕಂದಾಯ ಇಲಾಖೆಯವರು ತಳಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ಸುಮಾರು ಎಲ್ಲೆಲ್ಲಿ ಈ ತರ ಮಳೆ ತೊಂದರೆ ಆಗುವಂತಹ ಸಾಧ್ಯತೆಗಳಿದಾವೆ ಅಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಅನ್ನ ಬಲಪಡಿಸಬೇಕು. ಅವರು ಮಳೆ ಬಂದಾಗ ಫೀಲ್ಡ್ ಅಲ್ಲಿ ಇದ್ದು ಕೆಲಸ ಮಾಡಬೇಕು. ಹಾಗೆ ವಿದ್ಯುತ್ ಇಲಾಖೆಯವರು ಕೂಡ ಮೊನ್ನೆ ಮಲೆನಾಡು ಕರಾವಳಿ ಭಾಗದಲ್ಲಿ ಸಾಕಷ್ಟು ಸಕ್ರಿಯವಾಗಿ ಸ್ಪಂದಿಸಿದ್ದಾರೆ. ಆದರೆ ಮತ್ತೆ ಮಳೆ ಬರೋ ಸಾಧ್ಯತೆ ಇರೋದ್ರಿಂದ ಅವರು ಬೇಕಾದಂತ ಎಲ್ಲ ಸಿಬ್ಬಂದಿ ಹಾಗೂ ಸಾಮಗ್ರಿಗಳನ್ನ ತಯಾರಿ ಮಾಡಿ ಇಟ್ಕೋಬೇಕು ಅಂತ. ಒಟ್ಟಾರೆ ಏನು ಮುಂಗಾರು ರಾಜ್ಯದಲ್ಲಿ ಮತ್ತೆ ಚುರುಕು ಆಗಿದೆ. ಇದರಿಂದ ನಾಳೆ ಸಂಭವಿಸಬಹುದಾದಂತ ತೊಂದರೆ ಆದ್ಮೇಲೆ ಹೋಗಿ ಪರಿಹಾರ ಮಾಡೋದು ಮುಖ್ಯ ಅಲ್ಲ, ಅದು ಮಾಡೇ ಮಾಡ್ತೇವೆ. ಆದರೆ ತೊಂದರೆ ಆಗೋದಕ್ಕೆ ಮೊದಲೇ ಪ್ರಾಣಹಾನಿ, ಜೀವಹಾನಿಗಳನ್ನ ತಡೆಗಟ್ಟಲಿಕ್ಕೆ
ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು. ಎಲ್ಲೆಲ್ಲಿ ನಾವು ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಅವೆಲ್ಲವುಗಳನ್ನು ಕೂಡ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಮಳೆ ಆರಂಭ ಆದರೆ ಈ ಬಾರಿ ಬಹುಶಃ 1 ತಿಂಗಳವರೆಗೂ ಆಗೋ ಸಾಧ್ಯತೆಗಳು ಇರಬಹುದು, ಇನ್ನೂ ಗೊತ್ತಿಲ್ಲ. ಸದ್ಯಕ್ಕೆ ಇರೋ ಫೋರ್ಕಾಸ್ಟ್ ಪ್ರಕಾರ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಮುನ್ಸೂಚನೆ ಕೊಟ್ಟಿದ್ದಾರೆ. ಯಾವಾಗೇ ಆಗಲಿ ಮಳೆ ಮತ್ತೆ ಶುರುವಾದಂಥ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳವರು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ತೀಕ್ಷ್ಣವಾಗಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ನಾನು ನಾಳೆ ಈ ಒಂದು 10-15 ಜಿಲ್ಲೆಗಳು ಎಲ್ಲೆಲ್ಲಿ ಈ ಥರ ಸಮಸ್ಯೆ ಇದೆ ಆ ಎಲ್ಲ ಜಿಲ್ಲಾಡಳಿತದ ಜೊತೆಗೆ ನಾಳೆ ವಿಸಿಯನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯನ್ನು ಜಿಲ್ಲೆಗಳಿಗೂ ಕೂಡ ಕೊಟ್ಟು, ಒಟ್ಟಾರೆ ನಮ್ಮ ಉದ್ದೇಶ ಮಳೆ ಬರೋವಾಗ ಆಡಳಿತ ವ್ಯವಸ್ಥೆ ನೆಲಮಟ್ಟ ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಗುಡ್ಡ ಕುಸಿತ ಪ್ರಕರಣಗಳು, ಭೂಕುಸಿತ ಪ್ರಕರಣಗಳನ್ನು ಅಲರ್ಟ್ ಮಾಡಲಾಗಿದೆ. ಎಲ್ಲೆಲ್ಲಿ ಯಾವ ಥರದ ಮೆಸೇಜ್ ಇದೆ ಸರ್? ನೋಡಿ, ಈಗಾಗಲೇ ನಾವು ಏನು ಹಿಂದೆ ಹೋದ ವರ್ಷನೇ ಇದು ನಮ್ಮ ಸರ್ಕಾರ ಬಂದ ತಕ್ಷಣ ಈ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ, ಅವ್ರ ಕಡೆಯಿಂದ ಎಲ್ಲೆಲ್ಲಿ ಗುಡ್ಡ ಕುಸಿಯುವ ಭೂಕುಸಿತ ಆಗುವ ಸಾಧ್ಯತೆ ಇದೆ ಅನ್ನೋದನ್ನ ಗುರುತಿಸಿದ್ದೇವೆ. ಇದನ್ನ ಜಿಲ್ಲೆಗಳಿಗೆ ಈಗಾಗಲೇ ಕಳಿಸ್ಕೊಟ್ಟಿದ್ದೇವೆ ನಾವು. ಸೊ ಅದನ್ನ ನೋಡ್ಬಿಟ್ಟು ಎಲ್ಲೆಲ್ಲಿ ಅಲ್ಲಿ ರಸ್ತೆ ಬರ್ತದೆ, ಮನೆಗಳು ಬರ್ತವೆ ಅಂತ ಕಡೆಗೆ ವಿಶೇಷ ಆಸಕ್ತಿಯನ್ನ ತಗೊಳ್ಬೇಕು ಅಂತ ಆಲ್ರೆಡಿ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದೇವೆ. ಆದರೆ ಈಗ ಬಹುಶಃ ಒಂದು ಬಾರಿ ಅಲ್ಲ, ಇನ್ನೂ ಒಂದು ಬಾರಿ ನಾವು ಆ ಜಿಲ್ಲೆಗಳಿಗೆ ಮಾತಾಡಿ ವಿಶೇಷ ಗಮನವನ್ನ ಭೂಕುಸಿತ ಸಾಧ್ಯತೆ ಇರುವಂತ ಪ್ರದೇಶಗಳನ್ನ ವಿಜ್ಞಾನಿಗಳು ಏನು ಗುರುತಿಸಿದ್ದಾರೆ ಅದಕ್ಕೆ ವಿಶೇಷ ಗಮನ ಕೊಡಬೇಕು ಅಂತ ನಾಳೆ ನಾನು ಆ ಜಿಲ್ಲೆಗಳ ಜೊತೆಗೆ ಮತ್ತೊಮ್ಮೆ ನಾನು ಪುನರುಚ್ಚಾರವನ್ನ ಮಾಡ್ತೇವೆ. ಅದನ್ನ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಕೂಡ ಮಾಡ್ತೇವೆ. ಅದು ABC ಕ್ಯಾಟಗರಿ ಮಾಡಿದ್ದಾರೆ, ಜಿಲ್ಲಾ ವೈಸು ಇದೆ. ಆಮೇಲೆ ಅವರು ಎಲ್ಲಾ A ಕ್ಯಾಟಗರಿಯಲ್ಲೂ ಕೂಡ ಅಲ್ಲಿ ರೋಡ್ ಇರುತ್ತೆ ಅಂತ ಏನಿಲ್ಲ, ಅದು ಎಲ್ಲೋ ಗುಡ್ಡದಲ್ಲಿ ಗುಡ್ಡ ಕುಸಿತ ಆಗ್ಬೋದು ಅಂತ. ಅಲ್ಲಿ ಜನವಸತಿ ಇಲ್ಲ ಅಥವಾ ರೋಡ್ ಇಲ್ಲ ಅಂತ ಹೇಳಿದ್ರೆ ಆವಾಗ ನಮ್ಮ ಆದ್ಯತೆಯಲ್ಲಿ ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಆವಾಗ ನಾಳೆ ಏನೋ ಫಾರೆಸ್ಟ್ ಒಳಗಡೆ ಲ್ಯಾಂಡ್ ಸ್ಲೈಡ್ ಆಗ್ಬೋದು ಅಥವಾ ತೋಟದಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ಬೋದು, ಅದರಿಂದ ಪರಿಣಾಮ ಕಡಿಮೆ ಆಗುತ್ತೆ. ಸೊ ನಾವು ಅವ್ರು ಕೊಟ್ಟಿದ್ದನ್ನ ನೋಡಿ ಸ್ಥಳೀಯವಾಗಿ ಮ್ಯಾಚ್ ಮಾಡಿ ಸ್ಥಳೀಯವಾಗಿ ಯಾವುದು ಪ್ರಯಾರಿಟಿ ಅಂತ ನೀವು ತೆಗೆದುಕೊಳ್ಳಿ ಅಂತ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ನೀವು ಹೇಳ್ದಂಗೆ ಅದನ್ನ ನಾನು ಲಿಸ್ಟು ಕೂಡ ಮಾಡಿಸ್ತಾ ಇದ್ದೇನೆ. ಈಗ ಮೋಸ್ಟ್ಲಿ ಇನ್ನೊಂದು ವಾರದಲ್ಲಿ ನನಗೆ ಆ ಲಿಸ್ಟ್ ಬರುತ್ತೆ. ರೈಟ್, ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.